ಈ ದಿನ ನಾವು ಮನುಷ್ಯರು ಮಾತ್ರ ಅವರು ಆಗಿರೋದ್ರಿಂದ ಕೆಲವೊಮ್ಮೆ ನಾವು ಸೋತೋಗಿ ಬಿದ್ದೋಗಿ ನೊಂದ್ಕೊತೀವಿ. ಕೆಲವೊಮ್ಮೆ ನಮ್ಮ ಆಪ್ತ ಸ್ನೇಹಿತರಿಂದನೇ ನಮಗೆ ಕೇಡಾಗ್ಬಿಡುತ್ತೆ, ದುಃಖ ಆಗುತ್ತೆ, ಇಲ್ಲ ಹೊರಗಿಂದ ಬರ್ಬೋದು, ಯಾವ ರೀತಿಯಾದ ಒಂದು ಸಂದರ್ಭದಲ್ಲಿ ನಮಗೆ ಕೇಡಾಗ್ಬೋದು. ಆದ್ರೇನು ದೇವ್ರು ನಮ್ಮನ್ನು ಕೈ ಬಿಡೋದಿಲ್ಲ. ಅದಕ್ಕೆ ನಾವು ದೇವರ ಕಡೆಗೆ ತಿರುಗಬೇಕು, ದೇವ್ರ ವಾರ್ತೆಗಳನ್ನ ಕೀಳ್ಪಡಬೇಕು ಅನ್ನೋದು. ನೋಡಿ, ಶತ್ರುಗಳು ನೋಡಿ ಗುಜು ಮಾತಾಡಿಕೊಳ್ಳುತ್ತಾರೆ, ನನಗೆ ಕೇಡನ್ನು ಕಲ್ಪಿಸುತ್ತಾರೆ. ನೋಡಿದ್ರೆ ಅವ್ರು ನಮಗೆ ಯೋಚನೆ ಮಾಡಿ ಕೇಡು ಕಲ್ಪಿಸ್ತಾ ಇದ್ದಾರೆ. ಆದರೆ ನಮ್ಮಂಥ ಜನಗಳಿಗೆ ನಮಗೆ ಆ ತಿಳುವಳಿಕೆ ಇಲ್ಲ. ಅದೇ ದೇವ್ರು ಹೇಳ್ತಾ ಇದ್ದಾರೆ ಏನಂತ, ನಿಮಗೆ ವಿರೋಧವಾಗಿ ಅವ್ರು ಗುಜು ಮಾಡಿ ಪ್ಲಾನ್ ಮಾಡಿ ನಮಗೆ ಕೆಟ್ಟದಾಗಬೇಕಂತ ಅವ್ರು ಮಾಡ್ತಾ ಇದ್ದಾರೆ. ಆದ್ರೂ ನಮಗೆ ತಿಳಿಯದೆ ಅವ್ರನ್ನೇ ನಾವು ನಂಬಿರ್ತೀವಿ. ಅವನು ಹಾಸಿಗೆಯನ್ನು ಬಿಟ್ಟು ತಿರುಗಿ ಹೇಳದೆ ಇಲ್ಲವೆಂದು ಹೇಳ್ಕೊಳ್ತಾರೆ. ನೋಡಿದ್ರೆ ಅವನ ಹಾಸಿಗೆಯಲ್ಲಿ ಬಿದ್ದು ಅವನು ಹೇಳೋದೇ ಇಲ್ಲ. ಅವ್ನಿಗೆ ವಿರೋಧವಾಗಿ ಮಂತ್ರ ಮಾಡಿದಾರೋ, ಇಲ್ಲ ಅವನ ಮೈಂಡ್ ಏನು ಮಾಡಿದಾರೋ, ಅವ್ನು ಡಿಪ್ರೆಷನ್ ಏನು ಹೋಗಿದ್ದಾನೋ. ನಾನು ಯಾವನನ್ನು ನಂಬಿದಾನೋ ಅವನು ನನ್ನ ಮನೆಯಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡು. ನೋಡ್ರ, ಎಷ್ಟು ಜನ ಈ ದಿನ ಮೋಸ ಹೋಗಿದ್ದೀರಾ? ಎಷ್ಟು ಜನ ತನ್ನ ಮನೆಯವ್ರಿಗೆ ದ್ರೋಹ ಮಾಡಿಕೊಂಡು ಮೋಸ ಆಗಿದೆ. ಇವತ್ತು ನಿಮಗೆಲ್ಲರಿಗೂ ಸೇರಿನೇ ಈ ಮಾತು ದೇವ್ರು ಹೇಳ್ತಾ ಇದ್ದಾರೆ. ನನ್ನ ಮನೆಯಲ್ಲಿ, ನಮ್ಮ ಮನೆಗಳಲ್ಲಿ, ನಿಮ್ಮ ಮನೆಯಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡಾನು ಅಂಥ ಆಪ್ತ ಸ್ನೇಹಿತನು ನನ್ನನ್ನು ಕಾಲನ್ನು ಅಡ್ಡಗೊಳಿಸಿದ್ದಾನೆ, ಕೇಡು ಬಯಸಿದ್ದಾರೆ. ನೋಡ್ರಿ, ಅವ್ರಿಗೆಲ್ಲ ದೇವರು ಸಂಧಿಸ್ತಾರೆ. ಯೆಹೋವನೇ, ನೀನಾದರೂ ಕರುಣಿಸು. ದೇವ್ರ ಕಡೆ ತಿರುಗಿರಿ, ದೇವ್ರು ನಮ್ಮ ಮಹಿಮೆ ಪಡಲಿ. ರಿಪೆಂಟ್ ಯುವರ್ ಸೆಲ್ಫ್, ಟರ್ನ್ ಟು ದೇವ್ರ ಕಡೆ ತಿರುಗಿರಿ, ಟರ್ನ್ ಟು ಜೀಸಸ್. ನಿರ್ದೋಷಿಯಾದ ನನ್ನನ್ನಾದರೂ ನೀನು ಉದ್ಧಾರ ಮಾಡು. ನಿನ್ನ ಸನ್ನಿಧಿಯಲ್ಲಿ ಶಾಶ್ವತವಾಗಿ ನಿಲ್ಲಿಸುವಿ. ಇಸ್ರಾಯೇಲ್ ದೇವರಾದ ಯೆಹೋವನೇ, ಯುಗಾಂತಗಳವರೆಗೆ ಕೊಂಡಾಟವಾಗಲಿ. ಆಮೇನ್. ನೋಡಿ, ದೇವ್ರು ನೋಡಿ, ನನ್ನ ಅಂಥ ಆಪ್ತ ಸ್ನೇಹಿತನು ನನ್ನನ್ನು ಕಾಲು ಅಡ್ಡಗೊಳಿಸಿದ್ದಾನೆ. ಯೆಹೋವನೇ, ನೀನಾದರೂ ಕರುಣಿಸಿ ನನ್ನನ್ನು ಏಲ ಮಾಡು. ಕೇಳ್ಕೊಳ್ಳಿ, ಆಗ ನಾನು ಅವರಿಗೆ ಮುಯಿ ತೀರಿಸುವೆನು. ಶತ್ರುಗಳು ಜಯ ಧ್ವನಿ ಇಲ್ಲದರಿಂದಲೇ ನಿನ್ನ ಒಲಿಮೆ ನನಗುಂಟೆಂದು ತಿಳಿದುಕೊಳ್ಳುವೆನು. ನೋಡಿದ್ರ, ಶತ್ರುಗಳಿಗೆ ಯಾವತ್ತು ದೇವರು ಜಯ ಕೊಡೋದೇ ಇಲ್ಲ. ನ್ಯಾಯ ನೀತಿ ಇರೋರಿಗೆ ಜಯ ಕೊಡೋದು. ಆತನ ನಾಮ ಮಹಿಮೆ ಪಡಲಿ. ಕೀರ್ತನೆ 41ನೇ ಅಧ್ಯಾಯದಲ್ಲಿ 10ನೇ ವಾರ್ತೆ ನೋಡಿ. ನೀವು ದೇವ್ರ ಕಡೆಗೆ ತಿರುಗಿ ನೀವು ಮೊರೆ ದೇವ್ರಿಗೆ ಹೋದಾಗ ನಿಮ್ಮ ಶತ್ರುಗಳು ಹಿಗ್ಗುವಂತೆ, ಅವರು ಸಂತೋಷ ಪಡದಂತೆ ದೇವರವ್ರಿಗೆ ಜಯ ಕೊಡೋದಿಲ್ಲ. ನೀತಿಯಾಗಿ ನೀವು ದೇವ್ರ ಕಡೆ ತಿರುದಾಗ ದೇವ್ರು ನಿಮಗೆ ಖಂಡಿತವಾಗಿ ಜಯವನ್ನು ಕೊಡ್ತಾರೆ. ಇವೆಲ್ಲ ಎಷ್ಟು ಜನ ನೀವು ಯಾಮಾರಿ ಹೋಗಿದ್ದೀರೋ, ನೀವೆಲ್ಲ ದೇವ್ರ ಕಡೆಗೆ ತಿರುಗಿರಿ. ಆಗಿದ್ದಾಯಿತು, ಇನ್ನು ಒಳ್ಳೆ ದಿನಗಳು ಬಂದಿದೆ ಅಂತ ಪರಿಶುದ್ಧವಾಗಿ ಆತನಿಗೋಸ್ಕರ ಜೀವಿಸಿರಿ. ಮನುಷ್ಯನಿಗೋಸ್ಕರ ಅಲ್ಲ. ಮನುಷ್ಯನ ಮೆಚ್ಚಿಸೋದು ಬೇಡ.